ಶಾಲೆ ಸಿಬ್ಬಂದಿಯ ಎಡವಟ್ಟು, ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮಾದಿಗ ದಂಡೋರ ಎಂಆರ್ಪಿಎಸ್ ಒತ್ತಾಯ, ಬಿಇಒಗೆ ಮನವಿ ಸಲ್ಲಿಕೆ. ಗಂಗಾವತಿ ಕನಕಗಿರಿ ತಾಲೂಕಿನ ಕೆಪಿಎಸ್ಸಿ ಶಾಲೆಯ ವಿದ್ಯಾರ್ಥಿ ಶರಣಬಸಪ್ಪ ಹುಲಗಪ್ಪ ಅವರನ್ನು 2026ರ ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಹೆಸರು ನೋಂದಣಿ ಮಾಡದ ಶಾಲೆ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಮಾದಿಗ ದಂಡೋರ ಸದಸ್ಯರು ಮಂಗಳವಾರ ಬಿಇಒ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಮಾತನಾಡಿ 2024-25ನೇ ಸಾಲಿನಲ್ಲಿ ಶರಣಬಸವ ಹುಲಗಪ್ಪ ಎಂಬ ವಿದ್ಯಾರ್ಥಿ ಕನಕಗಿರಿಯ ಕೆಪಿಎಸ್ಸಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿ ಅಂತಿಮ ಪರೀಕ್ಷೆಯಲ್ಲಿ 4 ವಿಷಯಗಳಲ್ಲಿ ಅನುತ್ತೀರ್ಣನಾಗಿದ್ದಾನೆ. ಅದೇ ಸಾಲಿನಲ್ಲಿ ಪರೀಕ್ಷೆ ಬರೆಯುವ ಮರು ಅವಕಾಶವಿದ್ದ ಕಾರಣ 3 ಅವಕಾಶಗಳಲ್ಲಿ 1 ಅವಕಾಶ ಬಳಸಿ ಉಳಿದ 2 ಅವಕಾಶಗಳ ಪರೀಕ್ಷೆ ಎದುರಿಸದೆ ಅನುತ್ತೀರ್ಣನಾಗಿದ್ದಾನೆ. 2025-26ನೇ ಸಾಲಿನಲ್ಲಿ ಪರೀಕ್ಷಾ ಅವಕಾಶ 2ಕ್ಕೆ ಹೆಸರು ನೋಂದಣಿಗಾಗಿ ಏಪ್ರಿಲ್ 26, 2026ರಂದು ಶರಣಬಸವ ಶಾಲೆಗೆ ತೆರಳಿ ನೋಂದಣಿ ಸಂಖ್ಯೆ, ಫೋಟೋ ಸಹಿ, ಅನುತ್ತೀರ್ಣ ವಿಷಯಗಳ ಪರೀಕ್ಷಾ ಶುಲ್ಕ ಕಟ್ಟಿದ್ದಾನೆ. ಆದರೆ ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ಪರೀಕ್ಷೆಗೆ ಹಾಲ್ ಟಿಕೆಟ್ ನೀಡದೆ ಹೆಸರು ನೋಂದಣಿ ಮಾಡಿಸದೆ ಅನ್ಯಾಯವೆಸಗಿದ್ದಾರೆ. ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟವಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾದಿಗರ ದಂಡೋರ ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಮಹದೇವ ಬಡಿಗೇರ ಅವರು ಮಾತನಾಡಿ, ಮುಖ್ಯ ಶಿಕ್ಷಕ ಮರು ಪರೀಕ್ಷೆ ತಪ್ಪಿಸಲು ಕಾರಣರಾದ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಗಂಗಣ್ಣ ಸಿದ್ದಾಪುರ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು ಮೂರ್ತಿ ಸಂಗಾಪುರ, ಜಿಲ್ಲಾ ಉಪಾಧ್ಯಕ್ಷರು ಪಂಪಾಪತಿ ಸಿದ್ದಾಪುರ, ಸಮಾಜದ ಮುಖಂಡರು ಮಹದೇವ್ ಬಡಿಗೇರ, ಗಂಗಾವತಿ ತಾಲೂಕಿನ ಅಧ್ಯಕ್ಷರು ನರಸಿಂಹ, ಹಿರಿಯ ಮುಖಂಡರು ಯಮನೂರು ದೊಡ್ಡಮನಿ, ಗಂಗಾವತಿ ತಾಲೂಕಿನ ಕಾರ್ಯಾಧ್ಯಕ್ಷರು ವಿದ್ಯಾರ್ಥಿ ಶರಣಬಸವ ರಮೇಶ್, ಇನ್ನು ಗಣ್ಯ ವ್ಯಕ್ತಿಗಳು ಇದ್ದರು. ವರದಿ ಸಿಯಾದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಇವತ್ತೇನಂದ್ರೆ ನಮ್ಮ ಮಾದಿಗ ಸಮುದಾಯದ ಶರಣಬಸವ ಎಂಬ ವಿದ್ಯಾರ್ಥಿಗೆ ಕೆಪಿಎಸ್ ಶಾಲೆಯ ರಾಜೇಶ್ವರ ರೆಡ್ಡಿ ಎಂಬ ಪ್ರಿನ್ಸಿಪಾಲರು ಇವತ್ತು ಅನ್ಯಾಯ ಮಾಡಿದ್ದಾರೆ. ಯಾಕಂದರೆ ನಮ್ಮ ಶರಣಬಸವ ಎಂಬ ವಿದ್ಯಾರ್ಥಿ SSLCಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಹಲವಾರು ಕಾರಣಗಳಿಂದ ಉತ್ತೀರ್ಣ ಆಗಲು ಸಾಧ್ಯವಾಗಿಲ್ಲ. ಹಾಗಾಗಿ 2ನೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಯಾರಿಗೆ? ರಾಜೇಶ್ವರ ರೆಡ್ಡಿ ಎಂಬ ಸರ್ಗೆ, ಪ್ರಾಂಶುಪಾಲರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅವರು ಈ ವಿದ್ಯಾರ್ಥಿಯ ಎಲ್ಲ ಡಾಕ್ಯುಮೆಂಟನ್ನು ಪರಿಶೀಲಿಸಿ ಡಾಕ್ಯುಮೆಂಟ್ ಇಸ್ಕೊಂಡು ಅವರು ಆ ಡಾಕ್ಯುಮೆಂಟನ್ನು ಮುಂದಕ್ಕೆ ಕಳಿಸಲಾರದ ಕಾರಣ ಹಾಲ್ ಟಿಕೆಟ್, ಶರಣಬಸವರಿಗೆ ಹಾಲ್ ಟಿಕೆಟ್ ಬಂದಿಲ್ಲ. ಕೇಳಿದ್ರೆ ಇಲ್ಲಪ್ಪ ನಾವು ಫೈಲ್ ಮೂವ್ ಮಾಡಿಲ್ಲ, ಹಂಗಾಗಿ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಬೇಜವಾಬ್ದಾರಿ ಮಾತಾಡಿದ್ದಾರೆ. ಈಗ ಶರಣಬಸವ ಎಂಬ ವಿದ್ಯಾರ್ಥಿಯ ಭವಿಷ್ಯ ಇಲ್ಲಿಗೆ ಯಾರು ರಾಜೇಶ್ವರ ರೆಡ್ಡಿ ಎಂಬವರು ಇವರು ಶರಣಬಸವೇಶ್ವರ ಎಂಬ ವಿದ್ಯಾರ್ಥಿಯ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ. ಹೀಗೆ ಬಿಟ್ಟರೆ ಇವರನ್ನ ಮುಂದೆ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾರೆ. ಹಾಗಾಗಿ ದಯಮಾಡಿ ದಯಾಳಾದ ತಾವುಗಳು ಈ ರಾಜೇಶ್ವರ ರೆಡ್ಡಿ ಅವರನ್ನು ಅಮಾನತು ಮಾಡಿ ಈ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕಾಗಿ ವಿನಂತಿಸಿಕೊಳ್ತೇನೆ.